ಜಾತಿ ನಿಂದನೆ ಜೀವ ಬೆದರಿಕೆ ಆರೋಪದಡಿ ಮಾಜಿ ಮಂತ್ರಿ ಬಿಜೆಪಿಯ ಶಾಸಕ ಮುನಿರತ್ನರನ್ನ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರಪ್ರದೇಶಕ್ಕೆ ತೆರಳುವ ವೇಳೆ ಮುನಿರತ್ನರನ್ನ ಕೋಲಾರ ಪೊಲೀಸರು ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಂಭವ ಇದೆ. ಆದರೆ ಬಂಧನಕ್ಕೆ ಮುನ್ನ ತಮ್ಮ ವಿರುದ್ಧದ ಆರೋಪಗಳನ್ನು ಮುನಿರತ್ನ ಅವರು ತಳ್ಳಿಹಾಕಿದ್ದಾರೆ. ಲೋಕಸಭೆಯ ಚುನಾವಣೆ ನಂತರ ನನ್ನ ವಿರುದ್ಧ ಸಂಚು ನಡೆದಿದೆ, ನನ್ನನ್ನು ಬಂಧಿಸುವ ಉದ್ದೇಶದಿಂದ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗ್ತಾ ಇದೆ ಅಂತ ಮುನಿರತ್ನ ಆಪಾದಿಸಿದ್ದಾರೆ. ಇನ್ನು ಮುನಿರತ್ನ ಬಂಧನವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಅಶೋಕ್ ಖಂಡಿಸಿದ್ದಾರೆ. ಪ್ರಕರಣ ಸಂಬಂಧ ವಿವರಣೆಯನ್ನ ಕೇಳಿ ಬಿಜೆಪಿ ಮುನಿರತ್ನ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಗುತ್ತಿಗೆದಾರ ಚೆಲುವರಾಜು ದೂರಿನ ಮೇರೆಗೆ ಮುನಿರತ್ನ ವಿರುದ್ಧ ವಯಾಲಿಕಾವಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಇದೀಗ ವಯಾಲಿಕಾವಲ್ ಠಾಣೆಯ ಮುಂದೆ ಪರ ಮತ್ತು ವಿರೋಧದ ಘೋಷಣೆಗಳು ಕೇಳಿಬಂದಿವೆ. ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ, ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ, ಈ ವ್ಯಕ್ತಿ ಸುಮಾರು 7-8 ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರುವಂತ ವ್ಯಕ್ತಿ ಇವತ್ತು ತೊಂದರೆ ಕೊಡುವಂತ ಅವಕಾಶ ಇರುತ್ತಾ? ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ, ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದ ದಿವಸದಿಂದ ಪ್ರಾರಂಭ ಆಯಿತು. ಇವತ್ತು ಏನು ಧ್ವನಿ ಯಾವ್ದು ಬೇಕಾದ್ರೂ ಮಾಡಬಹುದು. ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರ ಧ್ವನಿನೇ ಮಾಡಿ ಸುಮಾರು 4 ಜನನ ಅರೆಸ್ಟ್ ಮಾಡಿದ್ರು. ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೆದಿದೆ. ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರುವಂತದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು. ಆ ದೂರು ಕೊಟ್ಟು ಹೇಗಾದ್ರೂ ಮಾಡಿ ಮುನಿರತ್ನನ್ನ ಜೈಲಿಗೆ ಕಳಿಸಬೇಕು. ನನಗೂ ಗೊತ್ತಿದೆ, ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋದು ನನಗೂ ಗೊತ್ತಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿ.ಕೆ. ಸುರೇಶ್, ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು. ಈ ಸಂಚಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು ಅದರಲ್ಲಿ ಗುತ್ತಿಗೆದಾರನಾಗಿದ್ದಾನೆ ಚೆಲುವರಾಜು. ದಲಿತ ಸಮುದಾಯನ ಜೊತೆಯಲ್ಲಿ ಇದ್ದಂತವ್ರನ್ನ ಬಳಸ್ಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು. ಒಕ್ಕಲಿಗ ಸಮಾಜನ ಭಯ ಅಂತ ಕೆಟ್ಟ ಮನಸ್ಥಿತಿ ನನಗಿಲ್ಲ. ದಲಿತ ಸಮುದಾಯನ ಮಾತನಾಡುವಂತ ವ್ಯಕ್ತಿನೂ ನಾನಲ್ಲ. ಇಲ್ಲಿವರೆಗೂ ನಾನು ಯಾವ ಒಂದು ದಲಿತ ಸಮುದಾಯ ಆಗಲಿ ಒಕ್ಕಲಿಗ ಸಮಾಜದ ಮೇಲೆ ಆಗಲಿ ದೂರು ಕೊಟ್ಟಿದ್ದು ಇಲ್ಲ, ಮಾತನಾಡಿದ್ದು ಇಲ್ಲ. ಇದೇ ಡಿ.ಕೆ. ಸುರೇಶ್ ಅವರು ಅಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ ಒಂದು ಒಕ್ಕಲಿಗರ ಹೆಣ್ಣು ಮಗಳಿಗೆ ಹೊಡೀರಿ ಅಂತ ಹೇಳಿದ್ದೀನಿ, ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು. ಅದು ಯಶಸ್ವಿ ಆಗಲಿಲ್ಲ. ಈಗ ಅದು ನಿನ್ನೆ ಅವ್ರದ್ದು ಅಂತ ಹೇಳುವಂತಹದ್ದು ಒಂದು ಆಡಿಯೋ ಬಂದಿದೆ. ಅದರದ್ದು ಫೊರೆನ್ಸಿಕ್ ಟೆಸ್ಟ್ ಆಗಬೇಕು, ಅದೆಲ್ಲ ಆಗೋಕ್ಕಿಂತ ಮೊದಲು ತರಾತುರಿಯಲ್ಲಿ ಬಂಧಿಸಿದ್ದು ಸರಿಯಲ್ಲ. ಆ್ಯಕ್ಚುಲಿ ಮೂಡಾದಾಗ ಮತ್ತು ವಾಲ್ಮೀಕಿ ಹಗರಣದಾಗಂತೂ ಇಲ್ಲಿ ತನಕ ಇಡಿಯವರು ಅರೆಸ್ಟ್ ಮಾಡಲಿಲ್ಲ, ಅಲ್ಲಿ ತನಕ ಹಾಡೇ ಹಗಲೇ ದುಡ್ಡು ಹೊಡೆದವ್ರನ್ನ ಇನ್ನೂ ಮಾಡಲಿಲ್ಲ. ಆದರೆ ಇಷ್ಟು ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದು ಸರಿಯಲ್ಲ. 100% ದೇಶದ ರಾಜಕಾರಣ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ತಪ್ಪು ಮಾಡಿದ್ರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ. ಆದರೆ ಇಲ್ಲಿ ಅವತ್ತೇ ಕಂಪ್ಲೇಂಟು, ಅವತ್ತೇ FIR, ಅವತ್ತೇ ರಿಜಿಸ್ಟ್ರು, ಅವತ್ತೇ ಕೋರ್ಟ್ ಪ್ರೊಡ್ಯೂಸು. ಇವತ್ತೇ ಅವರ ಶನಿವಾರ ಕೋರ್ಟು ಲೀವು, ಭಾನುವಾರ ಕೋರ್ಟ್ ಲೀವು, ಸೋಮವಾರ ಕೋರ್ಟ್ ಲೀವು. ಆ ಕಾಂಟ್ರಾಕ್ಟರ್ನ ಚೆಕ್ ಮಾಡಬೇಕು ಅವ್ರ ಮೊಬೈಲ್ನ ಯಾರು ಕರ್ಸ್ಕೊಂಡ್ರು. ಮುಖ್ಯಮಂತ್ರಿಗೆ ಅಪಾಯಿಂಟ್ಮೆಂಟ್ ನಾವೇ ಕೇಳಿದ್ರೆ 3 ದಿನ ಆದರೂ ಕೊಡಲ್ಲ. ಪ್ರೀ ಪ್ಲಾನ್ ಆಗಿ ಮಾಡಿರೋವಂಥದ್ದು. ಯಾವತ್ತು ಘಟನೆ ನಡೆದಿದೆ ಇದು? ನೀವು ಏಕಾಏಕಿ ಅರೆಸ್ಟ್ ಮಾಡಿದಿರಲ್ಲ, ಇದು ನೇರವಾಗಿ ದ್ವೇಷದ ರಾಜಕಾರಣ. ನೀವು ಯಾವ ಟೆಸ್ಟ್ ಹಾಕ್ರಿ, CBI ಎನ್ಕ್ವೈರಿ ಕೊಡ್ರಿ, ನಾವು ಎದುರಿಸ್ತೀವಿ. ಮುನಿರತ್ನ ಅವರು ಯಾವತ್ತು ಯಾವುದೇ ಒಂದು ಜಾತಿಗೆ ಬೈದವರಲ್ಲ, ಒಂದು ಜಾತಿಗೆ ಸೀಮಿತ ಆಗಿರುವಂತ ನಾಯಕ ಅಲ್ಲ ಅವರು. ಇಲ್ಲಾಂದ್ರೆ ಜನಗಳು 4 ಸಾರಿ MLA ಗೆಲ್ಲಿಸ್ಕೊಡ್ತಾರೆ ಅಂದ್ರೆ ಅವ್ರನ್ನ. ಇದನ್ನ ಯಾಕೆ ನಾವು ಜನ ಅರ್ಥ ಮಾಡ್ಕೊತಾ ಇಲ್ಲ? ಮುನಿರತ್ನ ಅವ್ರನ್ನ ಜೈಲಿಗೆ ಕಳಿಸ್ಲೇಬೇಕು ಅಂತ ಹುನ್ನಾರ ಬಿಟ್ರೆ ಬೇರೆ ಇದ್ರಲ್ಲಿ ಏನೂ ಇಲ್ಲ. ಇದನ್ನೆಲ್ಲ ಕ್ರಿಯೇಟ್ ಮಾಡಿರುವಂತದ್ದು. ಇವತ್ತು ಎಂತ ಕಂಪ್ಯೂಟರ್ಸ್ ಬೇಕಾಗಿಕೊಂಡು ಏನೇನೋ ಬೇಕಾದ್ರೆ ಮಾಡುವಂತ. ಇನ್ನು ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ನಡೆದ ಗಲಭೆ ಹಾಗೂ ಬೆಂಗಳೂರಿನಲ್ಲಿ ಪ್ರತಿಭಟನೆಯ ವೇಳೆ ಗಣೇಶನ ಪ್ರತಿಮೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಸ್ತಾಪಿಸಿದ್ದಾರೆ. ಹರಿಯಾಣದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ರು. 2 ಘಟನೆಗಳನ್ನು ಪ್ರಧಾನಿಯವರು ಪ್ರಸ್ತಾಪಿಸಿ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಇಡೀ ದೇಶವೇ ಗಣೇಶನ ಉತ್ಸವದಲ್ಲಿ ಸಂಭ್ರಮಿಸುತ್ತಿದೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ನೀತಿಯಲ್ಲಿ ತೊಡಗಿದ್ದು ಗಣೇಶನನ್ನ ಕಂಬಿಯ ಹಿಂದೆ ಹಾಕುವ ಮಟ್ಟಕ್ಕೆ ಇಳಿದಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಏನ್ ಬೇಕಾದರೂ ಮಾಡಲಿದೆ ಅಂತ ಆರೋಪಿಸಿದ್ದಾರೆ. ಇದೇ ವೇಳೆ ಪರೋಕ್ಷವಾಗಿ ವಾಲ್ಮೀಕಿ ನಿಗಮ ಹಗರಣವನ್ನ ಪ್ರಸ್ತಾಪಿಸಿದ ಮೋದಿ, ಕರ್ನಾಟಕ ತೆಲಂಗಾಣದಲ್ಲಿ ಭ್ರಷ್ಟಾಚಾರ, ಹಣದುಬ್ಬರ ಮುಗಿಲು ಮುಟ್ಟಿದೆ, ಬೊಕ್ಕಸದ ಹಣವನ್ನ ಚುನಾವಣೆಗೆ ಬಳಸಿವೆ, ಬೊಕ್ಕಸ ಬರಿದಾಗಿದೆ ಅಂತ ಆಪಾದಿಸಿದ್ದಾರೆ. कांग्रेस के लिए तुष्टीकरण ही सबसे बड़ा लक्ष्य है। आज तो हालात ये हो गई है कि कांग्रेस के राज में कर्नाटका में गणपति जी को भी सलाखों के पीछे डाला जा रहा है। गणपति जी को पुलिस के डिब्बे में बंद कर दिया। पूरा देश आज गणेश उत्सव मना रहा है और कांग्रेस विघ्नहर्ता की पूजा में भी विघ्न डाल रही है। तुष्टीकरण के लिए कांग्रेस कुछ भी कर सकती है। ये ऐसे लोग हैं जो सरकारी तिजोरी के दम पर चुनाव जीतने के लिए बेईमानी के हथकंडे अपनाते हैं। ये लोग जनता को मुसीबत में डालते हैं। ये अपनी नीतियों के दम पर चुनाव में नहीं जाते। और आज पूरा देश देख रहा है कांग्रेस शासित राज्यों में इतने कम समय में कितनी बड़ी बड़ी मुसीबतें खड़ी हो गई है और उनके पापों के कारण खड़ी हुई है। ಇನ್ನು ಗಲಭೆಗೆ ಬೆಂದ ನಾಗಮಂಗಲ ಈಗ ಸಹಜ ಸ್ಥಿತಿಗೆ ಬರ್ತಾ ಇದೆ. ಆದರೆ ರಾಜಕಾರಣದ ಕಾವು ಮಾತ್ರ ಇನ್ನೂ ಆರಿಲ್ಲ. ಇಂದು ಸಚಿವ ಚಲುವರಾಯಸ್ವಾಮಿ ನಾಗಮಂಗಲದಲ್ಲಿ ಮಾಧ್ಯಮಗಳನ್ನು ಹೊರಗಿಟ್ಟು ಶಾಂತಿ ಸಭೆಯನ್ನ ನಡೆಸಿದರು. ಬದರಿಕೊಪ್ಪಲಿನ ಗ್ರಾಮಸ್ಥರನ್ನಾಗಲಿ, ಕಿಡಿಗೇಡಿಗಳ ಕೃತ್ಯಕ್ಕೆ ಸುಟ್ಟು ಹೋದ ಅಂಗಡಿಗಳ ಮಾಲೀಕರನ್ನಾಗಲಿ ಶಾಂತಿ ಸಭೆಗೆ ಕರೆಯಲಿಲ್ಲ. ಜೊತೆಗೆ ತಮಗೆ ಬೇಕಾದವರನ್ನ ಮಾತ್ರ ಕರೆದು ನೆಪಪಾತ್ರಕ್ಕೆ ಸಭೆ ಮಾಡಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬಂತು. ಇನ್ನು ಪ್ರಕರಣದಲ್ಲಿ ಕೆಲ ಅಮಾಯಕರನ್ನ ಕೂಡ ಬಂಧಿಸಲಾಗಿದ್ದು ಚಾರ್ಜ್ ಶೀಟ್ನಲ್ಲಿ ಅವರ ಹೆಸರು ಕೈಬಿಡಲಾಗುವುದು ಅಂತ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ಇನ್ನು ಸಿಸಿಟಿವಿಯಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಇರೋದು ಖಚಿತವಾಗಿದ್ರೂ ಕೂಡ ಅವರ ಮೇಲೆ ಎಫ್ಐಆರ್ ದಾಖಲಿಸದಿರೋದು ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಚಲುವರಾಯಸ್ವಾಮಿ ಅವರು, ಮೆರವಣಿಗೆಯಲ್ಲಿ ರಾಜೇಶ್ ಪುತ್ರನಿದ್ದು ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಸಿಸಿಟಿವಿ ಆಧರಿಸಿ ಅರೆಸ್ಟ್ ಮಾಡಿದರೆ 500 ಜನರು ಆಗ್ತಾರೆ ಎಂದಿದ್ದಾರೆ. ಅಂದಹಾಗೆ ನಾಗಮಂಗಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾಳೆಯಿಂದ ಗಣೇಶೋತ್ಸವ ಆಚರಿಸಲು ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಯಾರು ಅಮಾಯಕರಿದ್ದಾರೆ ಅವರನ್ನ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಬಿಡ್ತಾರೆ. ಆ ತರದ ಎಲ್ಲಾ CCTV ಮಾಡಬೇಕು ಅಂದ್ರೆ 500-1000 ಜನ ಆಗ್ಬಿಡ್ತಾರೆ. ಅದನ್ನ ಇಲಾಖೆ ಒಂದು 2-3 ಸಲ ಮಾಡ್ತಾರೆ. ಯಾರು ಇದಕ್ಕೆ ಸಂಪೂರ್ಣ ಕಾರಣಕರ್ತರಿದ್ದಾರೆ ತನಿಖೆ ಮೂಲಕ ಮಾಡ್ಕೊಂಡು ಅವ್ರನ್ನ ಒಂದಷ್ಟು ಕ್ರಮ ತಗೊಳ್ತಕ್ಕಂಥದ್ದು. ರಾಜೇಶ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ನಾಗಮಂಗಲ ಗಲಭೆ ಕಾಂಗ್ರೆಸ್ ಪ್ರಾಯೋಜಿತ ಅಂತ ಆಪಾದಿಸಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕೈಪಡೆ ಮುಗಿಬಿದ್ದಿದೆ. ಕುಮಾರಸ್ವಾಮಿಯೇ ಗಲಭೆ ಮಾಡಿಸಿರಬಹುದು ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಪ್ರತ್ಯಾರೋಪ ಮಾಡಿದ್ದಾರೆ. ಇದೇ ವೇಳೆ ಯಾರು ಮೊದಲು ಬೆಂಕಿ ಹಾಕಿದ್ರು, ಯಾವ ಅಂಗಡಿಗೆ ಬೆಂಕಿ ಹಾಕಿದ್ರು ಅದೆಲ್ಲವೂ ಮಾಹಿತಿ ಇದೆ, ಆದರೆ ಈಗ ಮಾತನಾಡಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಏನು ಅಲ್ಲಿ ನಾನು ಬೆಂಕಿ ಹಚ್ಚೋಕ್ ಹೋಗಿದ್ನಾ ಅಂತ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಡಿಕೆ ಸುರೇಶ್ ಹಿನ್ನೆಲೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆಗೆ ಎಫ್ಐಆರ್ನಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿಟಿ ರವಿ ಕಿಡಿಕಾರಿದ್ದಾರೆ. ಇದಕ್ಕೆ ಗೃಹ ಮಂತ್ರಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು, ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದ್ ಏನಾರ ಹೇಳಿಕೆ ಕೊಟ್ಟು ಹೋಗ್ತಾ ಇರ್ತಾರೆ. ಅದನ್ನು ನಾನು ಹೇಳ್ಬೋದಲ್ಲ. ಅಲ್ಲ, ಅವ್ರೇನ್ ಹೆಂಗೆ ಆರೋಪ ಮಾಡಿರ್ತಾರೆ ನಾನು ಹಂಗೆ ಆರೋಪ ಮಾಡ್ತೀನಿ. ಇಲ್ಲ, ನಾನು ಅವ್ರೇನ್ ರಾಜಕೀಯ ಆರೋಪ ಮಾಡ್ತಾರೆ ನಾನು ಅದೇ ರಾಜಕೀಯ ಆರೋಪ ಮಾಡ್ತಾ ಇದ್ದೀನಿ. ಕೆಲವು ಇನ್ಸಿಡೆಂಟ್ ಇದಾವೆ. ಯಾರು ಪ್ರಪ್ರಥಮವಾಗಿ ಬೆಂಕಿ ಹಾಕಿದ್ರು, ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದೆ. ನಾನು ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ, ಪಕ್ಷದ ವೈಸು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ. ಅಲ್ಲೇ ನಾನು ಬೆಂಕಿ ಹಚ್ಚಕ್ಕೆ ಹೋಗಿದ್ನ, ಅದರಿಂದ ಬೆಂಕಿ ಪಣ್ಣೆ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾನು. ಇದೆಲ್ಲ ನಮ್ಮ ಸ್ನೇಹಿತರು ಹೇಳೋರ, ಪಾಪ ನಮಗೆ ಅದು ಬಿಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ವಂತಲ್ಲ. ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ರಿ ಹೇಳಿ? ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡ್ಯಾರೆ. ಏನು ಮಾಡೋಕ್ಕಾಯ್ತದೆ? ನಾನು ಕರ್ನಾಟಕಕ್ಕೆ ಬಂದರೆ ಸಹಿಸಲ್ಲ ಇಲ್ಲಿ. ಇದು ನನ್ನ ಪರಿಸ್ಥಿತಿ. ನಿನ್ನೆನೂ ನಾಗಮಂಗಲದಲ್ಲಿ A1 ಆರೋಪಿಯಾರು ಗಣಪತಿ ಗುಡಿಸ್ತಾವ್. ನಾಚಿಗೆ ಮಾನ ಮರ್ಯಾದೆ ಇರಲಾರ್ದಂತ ಒಂದು ಸರ್ಕಾರ ಯಾರು A1 ಮಾಡಿದಾರ ಆ SP-ಗೆ, ಗೃಹ ಮಂತ್ರಿಗೆ ಏನಾದರೂ ಇದೆಯಾ? ಪಾಕಿಸ್ತಾನನೇ ಇದೆ. ಒಂದು ರೀತಿ ಇವರು ಪಾಕಿಸ್ತಾನದ ಮಾದರಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಹೊರಟಿದ್ದಾರೆ. A1 ಮಾಡಿರೋದು ಗಣಪತಿ ಕೂರಿಸ್ತವ್ರನ್ನ ಗಣಪತಿ ಸಮಿತಿಯವ್ರ ನಾಚಿಕೆ ಆಗಬೇಕು ಇವರಿಗೆ. ಇವ್ರು ಹಿಂದೂ ವಿರೋಧಿ ನೀತಿ ಇದು ಮತ್ತು ಓಲೈಕೆ ರಾಜನೀತಿಯ ಪರಿಣಾಮವಾಗಿ ಮತಾಂಧತೆಗೆ ಅದಕ್ಕೆ ಕೊನೆ ಇಲ್ದಂಗಾಗಿದೆ.
ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಪೊಲೀಸ್ನವರು ಮಾಡ್ತಾರೆ. ಅದು ನಾವು ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಏನು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಇನ್ನು ರಾಜ್ಯದಲ್ಲಿ ಹಾಲಿನ ಬೆಲೆ ಹೆಚ್ಚಳ ರಾಜಕೀಯ ನಡೆದಿದೆ. ಹಾಲಿನ ದರ ಹೆಚ್ಚಿಸುವ ಹೇಳಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮರ್ಥಿಸಿದ್ದಾರೆ. ಬಿಜೆಪಿಗರ ವಿರೋಧಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೈನುಗಾರರು ಬದುಕೋದು ಬೇಡವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ಹಾಲಿನ ದರ ಹೆಚ್ಚಿಸೋಕೆ ಮುಂದಾದ ಸರ್ಕಾರದ ನಿರ್ಧಾರವನ್ನ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ತೀವ್ರವಾಗಿ ಟೀಕಿಸಿದ್ದಾರೆ. ಇದಾದರೂ ರೈತರಿಗೆ ತಲುಪುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದೋಸ್ತಿಗಳ ಈ ಟೀಕೆಗಳಿಗೆ ಸಚಿವ ಕೆಎನ್ ರಾಜಣ್ಣ ಟಕ್ಕರ್ ಕೊಟ್ಟಿದ್ದಾರೆ. ಇದರ ಮಧ್ಯೆ ಕೇಂದ್ರ ಸರ್ಕಾರ ಅಡುಗೆ ಎಣ್ಣೆಯ ಶಾಕ್ ಕೂಡ ಕೊಟ್ಟಿದೆ. ಅಡುಗೆ ಎಣ್ಣೆಯ ಆಮದು ಸುಂಕವನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿದೆ. ಇಷ್ಟು ದಿನ ಕಚ್ಚಾ ತಾಳೆ ಎಣ್ಣೆ, ಸೂರ್ಯಕಾಂತಿ, ಸೋಯಾ ಎಣ್ಣೆಗೆ ಆಮದು ಸುಂಕ ಇರಲಿಲ್ಲ. ಆದರೆ ಇದೀಗ ಇವುಗಳ ಮೇಲೆ ಏಕ್ದಮ್ 20% ಆಮದು ಸುಂಕ ವಿಧಿಸಿದೆ. ಅಷ್ಟೇ ಅಲ್ಲ, ರಿಫೈನ್ಡ್ ಎಣ್ಣೆಗಳ ಮೇಲಿನ ಆಮದು ಸುಂಕವನ್ನು 12.5% ಇಂದ 32.5%ಗೆ ಹೆಚ್ಚಿಸಿದೆ. ಇದಕ್ಕೆ ಹೆಚ್ಚುವರಿಯಾಗಿ ಕೃಷಿ ಸೆಸ್ ಬೇರೆ ಹಾಕಲಿದೆ. ಹೀಗಾಗಿ ಅಡುಗೆ ಎಣ್ಣೆಗಳ ದರ ದೇಶೀಯ ಮಾರ್ಕೆಟ್ನಲ್ಲಿ ಶೀಘ್ರವೇ ಹೆಚ್ಚಾಗಲಿದೆ. ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಇದು ಕಳ್ಳರ ಪಾರ್ಟಿ ಇದು ನೋಡ್ರಿ. ಮೊದಲು ಯಾಕೆ ಏರಿಸಿದ್ರು ಹಂಗಾರೆ? ಅವ್ರಿಗೆ ಪ್ರೋತ್ಸಾಹ ಧನ ಬಂದ್ ಮಾಡಿದ್ರು. ಅವರು ರೈತರಿಗೆ ಮೊದಲು 2 ರೂಪಾಯಿ, ಆಮೇಲೆ 4 ರೂಪಾಯಿ ಕೊಡ್ತಾ ಇದ್ರು. ಇವ್ರು ಬಂದಾಗಿನಿಂದ ಕೊಟ್ಟಿಲ್ಲ. ಯಾಕೆ ಏರಿಸಿದ್ರೆ ಅಂದ್ರೆ ಇಲ್ಲ ರೈತರ ಸಂಬಂಧ ಏರಿಸಿ ದುಡ್ಡು ಕೊಡ್ಲಿಲ್ಲ, ಈಗ ಮತ್ತೆ ಏರಿಸ್ತೀವಿ ಅಂತಾರೆ. ಅದಕ್ಕೆ ರೈತರು ಇದು ಸಹಿತ ಕೊಡ್ತಾರೋ ಇಲ್ಲೋ ಡೌಟು. ಯಾರ ತಲೋ ಕಿತ್ಕೊಂಡು ಯಾರಿಗೋ ದಾನ ಮಾಡಿದ್ರು ಅಂತಾರೆ ನೋಡಿ, ಆ ಕಥೆ ಇದೆ ಇದು. ಗ್ರಾಹಕರ ಮೇಲೆ ಹೊರೆ ಹೊರಿಸಿ ಈಗ ಇಲ್ಲಿ ಕೊಡ್ತೀವಿ ಅಂತಾರೆ. ರೈತನ ಹೆಸರಿನಲ್ಲಿ ಗ್ರಾಹಕರಿಗೂ ಹೊರೆ ಹೊಡಿಸಿ ರೈತನಿಗೆ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ರೈತನಿಗೂ ಇಲ್ಲ, ಈ ಕಡೆ ಗ್ರಾಹಕರಿಗೂ ಇಲ್ಲ, ದುಡ್ಡು ಸರ್ಕಾರ ವಸೂಲಿ ಮಾಡೋದು. ಇದು ನಿಮ್ಗೆ ಒಂದು ಹವ್ಯಾಸ ಇಟ್ಕೊಂಡಿದೆ. ಈ ರೈತರಿಂದ ಶೇಖರಣೆ ಮಾಡ್ತಕ್ಕಂತ ಹಾಲಿನ ದರವನ್ನ ಹೆಚ್ಚಿಸಬೇಕು. ಆ ಹೆಚ್ಚಳ ಎಷ್ಟು ರೂಪಾಯಿ ಮಾಡ್ತೇವೆ ಅಷ್ಟನ್ನು ಕೂಡ ರೈತರಿಗೆ ಕೊಡ್ತೇವೆ. ಅಂದಾಕ್ಷಣಿಗೆ ಗ್ರಾಹಕರಿಗೆ ಬರೆ ಆಯಿತು ಅಂತಕ್ಕಂಥದ್ದನ್ನು ಕೂಡ ನಾನು ಒಪ್ತೇನೆ. ಡೀಸೆಲ್ ರೇಟ್, ಪೆಟ್ರೋಲ್ ರೇಟ್ ಇದ್ದಕ್ಕಿದ್ದಂಗೆ 10 ರೂಪಾಯಿ 5 ರೂಪಾಯಿ ಏರಿಸ್ಬಿಡ್ತಾರೆ, ಯಾರು ಕೇಳೋದೇ ಇಲ್ಲ. ಆದ್ರೆ ರೈತರಿಗೋಸ್ಕರ ಒಂದು 5 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡ್ತಿದ್ದಂಗೆ ಬೆಲೆ ಏರಿಕೆ, ಗ್ರಾಹಕರಿಗೆ ಬರೆ. ಇನ್ನು ಹಾಲು ಪ್ರೋತ್ಸಾಹ ಧನವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ರೈತರಿಗೆ ಕೊಡಬೇಕಾಗಿರುವಂಥದ್ದು ಮೇ ಅಂತ್ಯದವರೆಗೆ 700 ಕೋಟಿ ಹಣ ಬಾಕಿ ಇತ್ತು. ಎಷ್ಟು? 700 ಕೋಟಿ ಹಣ. ಹಂತ ಹಂತವಾಗಿ 300 ಕೋಟಿ ಹಣವನ್ನ ಬಿಡುಗಡೆಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ಅಂದಾಜು 400 ಕೋಟಿ ಬಾಕಿ ಉಳಿದುಕೊಂಡಿದೆ. ಹಾಗಾಗಿ ಇನ್ನೂ ಪ್ರೋತ್ಸಾಹಧನ ಕೊಡಬೇಕಾಗಿದೆ. ಈಗ ಬರುವಂಥದ್ದನ್ನು ಇನ್ನೊಂದಿಷ್ಟು ಪ್ರೋತ್ಸಾಹಧನ ಕೊಡ್ತಾರೆ. ಪ್ರಣಾಳಿಕೆಯಲ್ಲೂ ಕೂಡ 5 ರೂಪಾಯಿ ದಿನ 7 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದನ್ನು ಕಾಯ್ತಾ ಇದ್ದಾರೆ. ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಮುಖ್ಯವಾಗಿ ಅಡುಗೆ ಎಣ್ಣೆ ವಿಚಾರದಲ್ಲಿ ಹೇಳ್ತಾ ಇದ್ರು, ಯಾಕೆ ಪ್ಯಾಕೆಟ್ ಎಣ್ಣೆಗಳಿಗೆ ಹೋಗ್ತೀರಾ? ದೇಶೀಯವಾಗಿ ಗಾಣದ ಎಣ್ಣೆಗಳಿದೆಯಲ್ಲ, ಗಾಣದ ಎಣ್ಣೆಗಳನ್ನು ಹೋಗಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಯಾಕೆ ಅದಕ್ಕೆ ಒತ್ತಾಯ ಕೊಡೋದಿಲ್ಲ? ಈ ಪ್ಯಾಕೆಟ್ಗಳನ್ನು ತರಿಸ್ಕೊಂಡು ಅದಕ್ಕೆ ಯಾಕೆ ಅಷ್ಟೊಂದು ಬಡಿತೀರಾ? ಅವು ಮೊದಲೇ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ಅಂಥೇಳಿ ಅನೇಕ ಟೀಕೆಗಳಿದ್ದಾವೆ ಪ್ಯಾಕೆಟ್ ಎಣ್ಣೆಗಳು. ಅದಕ್ಕೆ ಯಾಕೆ ಇನ್ನೂ ಒತ್ತು ಕೊಡ್ತೀರಾ? ಬಿಡಿ, ಗಾಣದ ಎಣ್ಣೆಗಳಿಗೆ ಹೋಗಿ, ಎಣ್ಣೆ ಕಾಳುಗಳನ್ನು ತೊಗೊಂಡೋಗಿ. ಅನೇಕ ನಿಮ್ಮ ಏರಿಯಾಗಳಲ್ಲೇ ಗಾಣ ತೆಗೆದಿದ್ದಾರೆ, ಈಗ ಅಲ್ಲೇ ಹಾಕ್ಕೊಳ್ಳಿ. ಮನೆಗೆ ತೊಗೊಂಬಂದು ಒಳ್ಳೆ ಎಣ್ಣೆ ಬಳಕೆ ಮಾಡ್ಕೊಳ್ಳಿ, ಒಳ್ಳೆಯ ಕೊಲೆಸ್ಟ್ರಾಲ್ ಸಿಗುತ್ತೆ. ಈ ಪ್ಯಾಕೆಟ್ ಎಣ್ಣೆಗಳನ್ನು ಆರ್ಟಿಫಿಷಿಯಲ್ ಆಗಿ ತುಂಬಿರುವಂಥದ್ದನ್ನು ಯಾಕೆ ಬಳಕೆ ಮಾಡ್ತೀರಿ? ಬಿಟ್ಟಾಕಿ. ರೇಟ್ ಜಾಸ್ತಿ ಆಯ್ತಾ ತೆಗೆದೋಗಿರಿ. ದೇಶೀಯವಾಗಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತುಂಬ ಅನುಕೂಲ ಆಗುತ್ತೆ. ತುಂಬ ಜನರಿಗೆ ಕೆಲಸನೂ ಸಿಗುತ್ತೆ. ಗಾಣದ ಎಣ್ಣೆಗೆ ವಾಪಸ್ ಹೋಗಿ, ಬೆಸ್ಟ್ ಅದು.